ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಟಿ ರವಿ ಹೇಳಿಕೆಗೆ ಆಕ್ಷೇಪ, ಸರ್ಕಾರದ ಕ್ರಮಕ್ಕೆ ಆಗ್ರಹಿಸಿ ಮುಲ್ಲಾ ಅಸೋಸಿಯೇಷನ್ ಮನವಿ. ಊರು ಚಿಂತೆ ಮಾಡಿ ಮುಲ್ಲಾ ಸುರಗಿದ ಎಂಬ ಗಾದೆ ನಮ್ಮ ಸಮಾಜದ ಸೇವೆಯ ಪ್ರತೀಕ. ಡಾಕ್ಟರ್ ಅಬೂಬಕರ್ ಮುಲ್ಲಾ. ನೀಟ್ ಪರೀಕ್ಷೆ ಕುರಿತು ಪ್ರತಿಭಟನೆಗಳ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಅವರು ನೀಡಿರುವ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಿಂದಗಿ ಘಟಕದ ವತಿಯಿಂದ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಅಬೂಬಕರ್ ಮುಲ್ಲಾ, ಊರು ಚಿಂತೆ ಮಾಡಿ ಮುಲ್ಲಾ ಸೊರಗಿದ ಎಂಬ ಗಾದೆಯು ಮುಲ್ಲಾ ಸಮುದಾಯದ ಸಮಾಜಮುಖಿ ಸೇವೆ ಮತ್ತು ಜನಪರ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಮುಲ್ಲಾಗಳು ಕೇವಲ ಧಾರ್ಮಿಕ ಸೇವೆಗೆ ಸೀಮಿತರಲ್ಲ, ಸಮಾಜದ ಹಿತ, ಶಿಕ್ಷಣ, ಶಾಂತಿ ಹಾಗೂ ದೇಶದ ಒಳಿತಿಗಾಗಿ ಸದಾ ಚಿಂತಿಸುವ ಪರಂಪರೆಯನ್ನು ಹೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಲ್ಲಾ ಸಮುದಾಯವನ್ನು ಉಲ್ಲೇಖಿಸಿ ನೀಡಿರುವ ಹೇಳಿಕೆ ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡಿವೆ. ಯಾವುದೇ ಸಮುದಾಯದ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ಹೇಳಿಕೆಗಳ ಕುರಿತು ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಂಎ ಖತೀಬ್, ಅಬ್ದುಲ್ ಮುಲ್ಲಾ, ಮೊಹಮ್ಮದ್ ಹನೀಫ್ ಮುಲ್ಲಾ, ಮೌಲಾನಾ ಅಶ್ಫಾಕ್ ಕರದ್ಗಿ ಮಾತನಾಡಿ ಸಿಟಿ ರವಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕೆಎಂಎ ಉಪಾಧ್ಯಕ್ಷರಾದ ಮುನವರ್ ಮುಲ್ಲಾ, ರಫೀಕ್ ಮುಲ್ಲಾ, ಕೆಡಿ ಮುಲ್ಲಾ, ಅಬು ಖತೀಬ್, ಶಫೀಕ್ ಮುಲ್ಲಾ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಹಾಗೂ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ದೇಶದಲ್ಲಿ ಅಜಾಗ್ರತೆ ಹುಡಿಸುವ ಸಲುವಾಗಿ ಮಾನ್ಯ ಸಿ ಟಿ ರವಿಯವರು ಒಂದೇ ಕೋಮಿಗೆ ಒಂದು ಮುಲ್ಲಾ ಸಮುದಾಯ, ಈ ಸಮುದಾಯಕ್ಕೆ ಎದೆ ಸೀಳಿದರೆ 2 ಅಕ್ಷರ ಇಲ್ಲ, ಮುಲ್ಲಾಗಳಿಗೆ ಯಾಕೆ ಬೇಕು ನೀಟ್ CET ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವು ಯಾವುದೇ ಅಂತ ಆಧಾರ ಇಲ್ಲದೆ ಒಂದು ಕೋಮಿಗೆ ತಾವು ಏನದ ಹೇಳಿಸಿ ಮಾತನಾಡ್ತಾ ಇದ್ದೀರಿ. ಅದಕ್ಕಾಗಿ ತಾವು ದೊಡ್ಡ ಪಕ್ಷದ ಒಂದು ಪದಾಧಿಕಾರಿಗಳದಿರಿ. ಯಾವ ರೀತಿ ಮುಸ್ಲಿಮರಿಗೆ ನೀವು ಕೀಳಾಗಿ ಮಾತಾಡ್ತೀರಿ, ಅಷ್ಟು ನಮ್ಮ ಸಮಾಜ ಒಕ್ಕಟ್ಟಾಗ್ತಾ ಇದೆ. ಇದನ್ನು ಮೊದಲು ತಿಳ್ಕೊಬೇಕು ನೀವು. ನಾವು ಒಂದು ಸಲ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ನೀವು ಸಿ ಟಿ ರವಿ ಅಂತವ್ರು 10 ಮಂದಿ ಬರಲಿ, ನಾವು ಯಾರಿಗೆ ಅಂಜಂಗಿಲ್ಲ. ಆದರೂ ನಿಮಗೆ ನಾನು ಈ ಪ್ರೆಸ್ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೈ ಮ್ಯಾಗೆ ಎಚ್ಚರಿತುಕೊಂಡು ತಾವು ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರಬೇಕು. ಮತ್ತು ನಿಮಗೆ ಅಷ್ಟೇ ನಮ್ಮ ಮ್ಯಾಗೆ ದ್ವೇಷ ಇತ್ತಪ್ಪ ಅಂತಂದ್ರೆ, ಈ ರಾಜ್ಯದಲ್ಲಿ BJPಗೆ ಎಷ್ಟು ಮಂದಿ ಮುಸ್ಲಿಮರು ವೋಟ್ ಹಾಕ್ತಾ ಇದ್ದಾರೆ ಅವ್ರಿಗೆ ಮನೆ ತಿರುಗಾಡಿ ಹೇಳ್ಬೇಕು. ನೀವು ಮುಸ್ಲಿಮರು ಯಾರು ನಮ್ಗೆ ವೋಟ್ ಹಾಕಬೇಡ್ರಿ, ನಿಮ್ಮ ವೋಟದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕು. ಮತ್ತು ಮುಸ್ಲಿಮರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, BJPಯಲ್ಲಿ ಇದ್ದಂಥವ್ರು ತಾವು ಈ ಒಂದು ಸಿ ಟಿ ರವಿ ಹೇಳಿಕೆಯನ್ನು ತಾವು ಏನು ಇದ್ರ ಬಗ್ಗೆ ವಿಚಾರ ಮಾಡ್ತೀರಿ, ತಮಗೆ ಈಗ BJPಯಲ್ಲಿ ಇದ್ದಂಥವರೆಲ್ಲ ಮಾನ್ಯ ಮುಸ್ಲಿಮರೆಲ್ಲರಿಗೆ ತಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ತಾವು ಸರಿಯಾದ ನಿರ್ಧಾರವನ್ನು ಈ ಹೇಳಿಕೆಗೆ ಒಂದು ಖಂಡಿಸಬೇಕು. ನಾವು ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ನಮ್ಮ BJPಯಲ್ಲಿ ಇದ್ದಂಥ ಕೆಲವು ಮುಸ್ಲಿಂ, ರಾಜ್ಯದಲ್ಲಿ ಅನೇಕ ಸಾವಿರಾರು ಮುಸ್ಲಿಮರು BJPಯಲ್ಲಿ ಇದ್ದಾರೆ ಇವತ್ತಿನ ದಿವಸ. ಅವರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ಸಿ ಟಿ ರವಿಗೆ ಸರಿಯಾದ ಉತ್ತರ ನೀವು ಕೊಡ್ತೀರೋ ಇಲ್ಲೋ ಅನ್ನೋದನ್ನು ತಾವು ಹೇಳಿಕೆ ಮುಖಾಂತರ, ಪ್ರೆಸ್ ಮುಖಾಂತರ ತಾವು ಈ ಒಂದು ಹೇಳಿಕೆಯನ್ನು ಕೊಡಬೇಕಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ಕೊತಾ ಇದ್ದೆ. ಅಲ್ಲಿ ಜಾತಿ, ಮತ, ಪಂಥ ಯಾವುದೂ ಬರುವುದಿಲ್ಲ. ಈ ಸಿ ಟಿ ರವಿ ಅಂತವು ಕೆಲವು ಹುಚ್ಚು ಕಿಡಿಗೇಡಿತನ ಮಾಡ್ತಕ್ಕಂಥ ವಿಷಯಗಳನ್ನು ನಾವು ನೋಡಿದಾಗ, ಸಿ ಟಿ ರವಿ, ನೀನು, ನಿನ್ನ ತಂದೆ ತಾಯಿ, ನಿನ್ನ ಮಕ್ಕಳು ಯಾರ ಕೈಯಲ್ಲಿ ವಿದ್ಯೆಯನ್ನು ಕಲಿತಿದ್ದಾರೆ ಅದನ್ನು ನಿನ್ನಲ್ಲಿ ಅರಿವಿರಬೇಕು. ನೀನು ಅರಿವಿನಲ್ಲಿ ಮಾತಾಡತಕ್ಕಂತಹ ಸಾಮರ್ಥ್ಯ ಒಂದಾಗಿದ್ದರೆ ನೀನು ಸಿ ಟಿ ರವಿ ಅಲ್ಲ, ನೈಟಿ ರವಿ ನೀನು. ನಾನು ಇಷ್ಟೇ ಹೇಳಲು ಬಯಸ್ತೇನೆ, ಯಾವುದೇ ಸಮುದಾಯ ಏನೇ ಮಾಡಲಿ, ಮುಲ್ಲಾಗಳನ್ನು ಯಾಕೆ ನೀನು 3 ಅಕ್ಷರ ಬರಲ್ಲಂತ ಮಾತಾಡಿದ್ದೀಯಾ? ಎದೆ ಚೀಡಿ ನೋಡಿದರೆ 3 ಅಕ್ಷರ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನ್ನಲ್ಲಿ ಏನಿದೆ ಹೇಳು? ನೀನು ಎಷ್ಟು ಓದಿದೀಯಾ? ನಿನ್ನ ವಿದ್ಯಾರ್ಹತೆ ಎಷ್ಟಾಗಿದೆ? ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡೋದನ್ನ बिट्रे वलितु। इसी दौरान जो है कर्नाटका के जो बीजेपी के माने जाने वाले रहनुमा श्री
सीटी रवि साहब, इन्होंने मुल्ला बिरादरी के नाम पर जो सख्त अल्फाज में जो बयान दिया है, हमारा कहना ये है कि उस बयान को वो वापस लें, क्योंकि हिंदुस्तान के अंदर मुसलमान अपनी क़ुरबानी और अपनी जद्दोजहद करके जो है यहाँ पर जी रहा है और तमाम हुकूक़ को जो है हिंदुस्तान की हुकूमत से ले रहा है। इसलिए जनाब सीटी रवि साहब से ये मुतालबा किया जाता है कि वो अपना बयान वापस लें। ಅಂತಂದ್ರೆ ದಿಲ್ಲಿ ಜಂತರ್ ಮಂತ್ರ ಒಳಗ ಏನು ಪ್ರೊಟೆಸ್ಟ್ ನಡೆಯತೈತಿ, ಆ ಪ್ರೊಟೆಸ್ಟ್ ಒಳಗ ಅಲ್ಲಿ ಕೂತಿದ ಉದ್ದೇಶ ನೀಟ್ ಎಕ್ಸಾಮ್ ಪೇಪರ್ ಏನು ಲೀಕ್ ಆಗೈತಿ ಅದರ ಉದ್ದೇಶದಿಂದ ಅವರು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಕ್ಕೆ ಕುಂತಾರ. ಅಲ್ಲಿ ಆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಕ್ಕೆ ಕುಂತಾಗ ಎಲ್ಲರೂ ಯಾರು ಮೋದಿನೂ ಅವರು ಹೋಗಿ ಕೇಳಕ್ಕೆ ತಯಾರಿಲ್ಲ, ಯಾರೂ ಕೇಳಕ್ಕೆ ತಯಾರಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಎಲ್ಲ ಸಮಾಜದವರು ಅವ್ರಿಗೆ ಸಪೋರ್ಟ್ ಮಾಡತ್ತಾರ, ಎಲ್ಲ ಸಮಾಜದವ್ರು ಸಾಥ್ ಕೊಡತ್ತಾರ. ಬರೀ ಮುಸಲ್ಮಾನ್ ಸಮಾಜ ಅಷ್ಟೇ, ಸಿಖ್ ಎಲ್ಲರೂ ಕೊಡತ್ತಾರ ಸಾಥ್ ಅವರಿಗೆ. ನಿನ್ನೆ ಅಷ್ಟೇ ಏನಾಯಿತು, ಈ ಸಿಟಿ ರವಿ ಏನು OT ರವಿ ಅವ್ರೇನು ಮಾಡಿದ್ರು, ಮುಸಲ್ಮಾನ್ ಸಮಾಜಕ್ಕೆ ಬೈಯೋಕ್ಕೆ ಹೋಗಿ ಒಂದು ಸಮುದಾಯಕ್ಕೆ ಬೈದ್ಬಿಟ್ರು ಅವರು. ಸಮುದಾಯ ಅಂತಂದ್ರೆ ಏನು, ಮುಲ್ಲಾ ಅಂತಂದ್ರೆ ಅವನಿಗೇನು ಗೊತ್ತೇ ಇಲ್ಲ. ಅವನಿಗೆ ಯಾವಾಗ ಗೊತ್ತಾಗ್ತದೆ ಮುಲ್ಲಾನು ಸಿಟಿ ರವಿಗೆ, ಅವನಿಗೆ ಏನಾದ್ರು ತೊಂದರೆ ಬಂದಾಗ ಅವನಿಗೆ ಅಂತಲ್ಲ, ಯಾರು ಬೇಕಾದ್ರೂ ಜಗತ್ತಿನ ಯಾರಿಗೆ ತೊಂದರೆ ಆದ್ರೂ ಫಸ್ಟ್ ನೆನಪಾಗೋರು ಮುಲ್ಲಾಗಳು ವಿದ್ಯಾ ಕಲ್ತವ್ರು ವಿದ್ಯಾ ಕಲಿಸೋರು. ಜಗತ್ತಿನಾಗ ಮುಲ್ಲಾಗಳು ಇರಲ್ಲಪ್ಪ ಅಂದ್ರೆ ಯಾರಿಗೂ ವಿದ್ಯೆ ತಲುಪಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಡು. ನೀವು ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ನಿಮ್ಮ ಮುತ್ಯ ಅವ್ರಿಗೆ ಹೋಗಿ ಕೇಳೋಗು, ಸಿಟಿ ರವಿ ಗೊತ್ತಾಗ್ತದೆ ನಿನಗೆ. ಏನೋ ತಿಳ್ಕೊಂಡು ಮಾತಾಡ್ತೀನಿ, ರಾಜ್ಯದಾಗ ನೀ ಒಬ್ಬನೇ ಶಾಣೆ ಅದ ತಿಳ್ಕೊಂಡು, ನೀ ಶಾಣೆ ನೀನು ನಾಲಾಯಕ್ ಅದೀನಿ, ನೀ ಸಾಲಿ ಕಲ್ತಿಲ್ಲ, ಸಾಲಿ ಹೊರಗೆ ಕಂಪೌಂಡ್ ಮ್ಯಾಗ ಕೂತಿ ಅನ್ನಿಸ್ತದೆ ನನಗೆ. ಆ ಮುಲ್ಲಾಗಳ ವಿರುದ್ಧ ಹಗೂರವಾಗಿ ಏನು ನಿಮ್ಮ ಉದ್ದೇಶ ಅದನ್ನು ಸ್ಪಷ್ಟವಾಗಿ ಹೇಳ್ರಿ. ಎದೆ ಸಿಡಿದರೆ 2 ಅಕ್ಷರ ಇಲ್ಲ, ಆ ನೀಟ್ ಪರೀಕ್ಷೆಗೆ ಪ್ರತಿಭಟನೆಗೆ ಸಂಬಂಧ ಏನು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಊರು ಚಿಂತೆ ಮಾಡಿ ಮುಲ್ಲಾ ಸೊರಗದ ಅಂತ ಅನ್ನೋದು ಗಾದಿ ಮಾತೇ ಇದೆ. ನಾವು ಊರು ಚಿಂತೆ ಮಾಡೋದಿಲ್ಲ, ನಾವು ಇಡೀ ದೇಶದ ಚಿಂತೆ ಮಾಡ್ತೀವಿ. ಇಡೀ ದೇಶದ ಚಿಂತೆ ಮಾಡೋದ್ರಿಂದಲೇ ಇಂದು ಪ್ರತಿಭಟನಾಕಾರರ ಈ ಒಂದು ದೇಶದಲ್ಲಿಯೇ ಭುಗಲಿದ್ದದ್ದು ಕಾರಣ ಅಂತ ನೀವು ತಿಳ್ಕೊಳ್ಳಿ ಸಿಟಿ ರವಿ ಅವರೇ, ಎಚ್ಚೆತ್ತುಕೊಳ್ಳಿ ಸಿಟಿ ರವಿ ಅವರೇ. ಇನ್ನು ಮೇಲೆ ಎಲ್ಲ BJP ಮುಖಂಡರುಗಳಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮುಸ್ಲಿಂ ಸಮುದಾಯಗಳಾಗಲಿ ಮುಲ್ಲಾಗಳಿಗಾಗಲಿ ನೀವು ಏನಾದರೂ ಹಗುರವಾಗಿ ಮಾತನಾಡಿ ತನ್ನ ರೊಟ್ಟಿಯನ್ನು ಬಯಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ರಪ್ಪ ಅಂತಂದರೆ ಇದರಲ್ಲಿ ನೀವು ಯಾವಾಗಲೂ ನೀವು ಯಶಸ್ಸನ್ನು ಕಾಣೋದಿಲ್ಲ.